ಪಡರ್ಲ ಹೋಗಿ 1500 ರೂಪಾಯಿ ಕೊಟ್ರು ಸಿಗಲ್ಲ ಈ ತರ ನ್ಯಾಚುರಲ್ ಜೋಕಾಲಿ. ಈ ಲೊಕೇಶನ್ ಮಾತ್ರ ತುಂಬಾ ಅದ್ಭುತವಾಗಿದೆ. ಈ ಮುಂದ್ಗಡೆ ತುದಿ ಯಾರು ಬೇಗ ಸೋಲಿಸ್ತಾರೆ ಕಿತ್ತಾಕ್ತಾರೆ ಅಂತ ಈ ತರ ನ್ಯಾಚುರಲ್ ಜೋಕಾಲಿ ಎಲ್ಲೂ ಇಲ್ಲ. ನಮ್ಮೂರು ಒಳ್ಳೆ ತೋಪಳಿ ಬಂದಂಗೈತೆ. ಫುಲ್ ನೋಡಿ, ಫುಲ್ಲು ಮರಗಳು. ಇದು ಕತ್ತಿಕಾಯಿ ಹೂವ ಅಂತ. ಸಪೋರ್ಟ್ ಮಾಡಿ ಜನರೇ. ಗಾಳಿ ಇದೆ, ನೆರಳಿದೆ, ಸುತ್ತ ಮರ ಇದೆ, ಕುತ್ಕೊಳಕ್ ಚೇರ್ ಇದೆ. ನನ್ನ ಬಿಗ್ಗೆಸ್ಟ್ ಫಾಲೋವರ್ ಅಂದ್ರೆ ನನ್ನ ವೈಫೇನೆ. ಕೈಯಲ್ಲಿ ಕೇಳ್ಬೋತಾನೆ ನೋಡಿ ಇಲ್ಲಿ ಮೇಲಕ್ಕೆ ಹೋಗುತ್ತೆ. ನನ್ನ ಎಬ್ಬರಿಸ್ಬಿಟ್ಟು ಅವ್ರು ಕುತ್ಕೊಂಡಿದ್ದಾರೆ. ಸದ್ಯ ಇಲ್ಲಿ ಯಾರು ಪದೇ ಹಿಂದೆಗಡೆ ಯಾರು ಇಲ್ದಿದ್ರೆ ಸಾಕು. ಚೆನ್ನಾಗಿದೆ, ಒಂಥರ ಗುಹೆ ತರ ಇದೆ. ಎಷ್ಟು ಬೇಕಾದ್ರೂ ಮಲ್ಕೋಬಹುದು ಇಲ್ಲಿ. ನನ್ನ ಅಶ್ವಿನಿ ಅವರೇ ಕೆಳಗೆ. ಚೆನ್ನಾಗಿದೆ ಅಲ್ಲ? ಹೆಂಡತಿ ಅಲ್ವಾ ನೀನು? ಇದೇನ್ ಗಂಡನಾ? ನಾನು ನಿನ್ನ ಫ್ರೆಂಡ್ಸ್ ಅಪ್ಪ. ನಾನೇ ನಿನ್ನ ಫ್ರೆಂಡ್ಸ್. ಅರೆ ಪ್ಲೇಸ್ ಡೀಪ್ ನೋಡಿ ಹೆಂಗಿದೆ. ಈ ಲೊಕೇಶನ್ ಎಷ್ಟು ಸಕ್ಕತ್ತಾಗಿದೆ. ಚಕ ಅಂತ. ಹಾಯ್ ಎಲ್ಲ ನಮಸ್ಕಾರ, ಎಲ್ರಿಗೂ ನೆವರ್ ಗಿವ್ ಅಪ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ಇವತ್ತು ಅಲ್ಲಿ ವಾರ ಪೂರ್ತಿ ಕೆಲಸ ಮಾಡಿ ಸಾಕಾಗಿ ಸುಸ್ತಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಆಗೋಣ ಅಂತ ಅಂದ್ಕೊಂಡು ರಾತ್ರಿಯಲ್ಲಿ ಒಂದು ಸ್ವಲ್ಪ ನಮ್ಮ ಫ್ರೆಂಡ್ ಮನೆಗೆ ನಾನು ನಮ್ಮ ವೈಫ್ ಇಬ್ಬರು ಹೋಗಿದ್ವಿ. ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವ್ರಿಬ್ರು ಗೇಮ್ ಮಾಡ್ತಾಯಿದ್ರು, ನಾವು ನೋಡ್ತಾ ಇದ್ವಿ. ಆ್ಯಕ್ಚುಲಿ ಗೇಮ್ನ ಸರಿಯಾಗಿ ನೋಡೋಕ್ಕಾಗಲಿಲ್ಲ. ಹಂಗೆ ಜಸ್ಟ್ ನಾನು ನನ್ನ ವೈಫಿಗೆ ಅಲ್ಲೇ ಕೂತ್ಕೊಂಡು ಅಕ್ಕಪಕ್ಕ ಕೂತ್ಕೊಂಡು ಮೆಸೇಜ್ ಮಾಡ್ತಾಯಿದ್ವಿ. ಒಂದು ಒಳ್ಳೆ ಟೈಮ್ ಮೂಮೆಂಟ್ನ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ನೈಟ್ ಬಂದು ಒಂದು 10 o'clock ಅಲ್ಲ, ಅದಾದ್ಮೇಲೆ ಮತ್ತು ಒಂದು ಸ್ವಲ್ಪ ಎಲ್ಲ ಹೊರಗಡೆ ಎಲ್ಲ ಓಡಾಡ್ಕೊಂಡು ಮತ್ತು ಓಡಾಡ್ಕೊಂಡು ಮನೆಗೆ ಬಂದು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಒಂದು 11-11:30 ಆಗೋಗ್ಬಿಟ್ಟಿತ್ತು. ಏನು ಭಾನುವಾರ ಅಲ್ವಾ, ಎಷ್ಟೊತ್ತು ಮನೆ ಕಂಡ್ರು ಯಾರು ಕೇಳೋಂಗಿಲ್ಲ. ತಲೆ ಮೇಲೆ ಸೂರ್ಯ ನೆತ್ತಿ ಬಂದು ಹೊಡೆದ್ರೂ ಕೂಡ ನಾವು ಕಣ್ಣು ಬಿಡೋಕೆ ನಾವು ಮನ್ಸು ಮಾಡಲ್ಲ. ಆದ್ರೂ ನೋಡಿ ಬೆಳಗ್ಗೆ ಹಂಗೂ ಹಿಂಗೂ ಮಾಡಿ ಕಷ್ಟಪಟ್ಟು ಬೆಳಗ್ಗೆ 8 ಗಂಟೆಗೆ ಆಲ್ರೆಡಿ ಎದ್ಬಿಟ್ಟಿದ್ದೀವಿ. ಈಗ ಆಲ್ರೆಡಿ ನಾನು ವೈಫ್ಗೆ ತಯಾರಾಗಿ ಕೇಳಿದ್ದೀನಿ, ಎಲ್ಲಿಗೆ ಹೋಗ್ತಿದ್ದೀವಿ ಏನಂತ ಏನು ಹೇಳಿಲ್ಲ. ಒಂದು ಹೊಸ ಲೊಕೇಶನ್ನು, ಇಲ್ಲಿವರೆಗೂ ನೀವು ನೋಡಿಲ್ಲ ಅಂಥ ಲೊಕೇಶನ್ಗೆ ನಾನಿವತ್ತು ಎಲ್ರೂ ಕರ್ಕೊಂಡು ಹೋಗಿದ್ದೀನಿ. ಯಾವ ಲೊಕೇಶನ್ನು ಹೇಗಿದೆ ಏನು ಅಂತೆಲ್ಲ ಫುಲ್ಲು ಗೊತ್ತಾಗಬೇಕಂದ್ರೆ ನೀವು ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿ ನೋಡಲೇಬೇಕು. ನೋಡಿ, ಮನೆಯಲ್ಲಿ ನಾನು ಹೆಂಡತಿ ಮತ್ತು ನಮ್ಮ ಅಮ್ಮ ಇಬ್ಬರು ಕೂಡ ದೋಸೆ ಮಾಡಿದ್ರು. ದೋಸೆಗೆ ಚಟ್ನಿ ಪಲ್ಯ ಎರಡೂ ಮಾಡಿದ್ರು. ನಿಜವಾಗ್ಲೂ ಸಖತ್ತಾಗಿತ್ತು, ಬೊಂಬಾಟಾಗಿತ್ತು. ಅದನ್ನು ದೋಸೆಗಿಸಿ ಎಲ್ಲ ತಿಂದು ಎನರ್ಜಿ ಜಾಸ್ತಿ ಇಲ್ಲಿ ಕೆಳಗಡೆ ನಾವು ರಾಮನಗರ ಹತ್ರ ಬಂದಾಗ ತುಂಬ ಸಕ್ಕತ್ತಾಗಿದೆ. ಯಾವುದೇ ಕೆಳಗಡೆ ಪ್ಲೇಸು ಚೆನ್ನಾಗಿ ಕಾಣಿಸ್ತಾ ಇದೆ. ಹೆಂಗಿದ್ರು ಈ ಕಡೆಗೆ ಬಂದಿದ್ದೀವಿ ರಾಮನಗರ ಎಲ್ಲ ನೋಡ್ಕೊಂಡು ಹೋಗೋಕ್ಕೆ ಅಂತ. ಇಲ್ಲಿ ಅಕ್ಕಪಕ್ಕ ಇರೋ ಒಂದು ಚೆನ್ನಾಗಿರೋ ಪ್ಲೇಸಸ್ಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿಬಿಡೋಣ ಅಂತ ಹಿಂಗೆ ನೋಡ್ಕೊಂಡು ಹೋಗ್ತಾ ಇದೀವಿ. ಬನ್ನಿ ನಮ್ಮ ಜೊತೆ. ಅರೆ ಪ್ಲೇಸ್ ಡೀಪ್ ನೋಡಿ ಹೆಂಗಿದೆ. ಚೆನ್ನಾಗಿದೆ. ಆದ್ರೂ ಯಾರನ್ನ ಹೇಳ್ಬೋದು ನನ್ನಂತರ ಬಂದು ಗಾಡಿ ತಗೊಂಡೋಗಿ ಅದನ್ನ ಒಳಗಡೆ ಕೂತ್ಬಿಡ್ತಾರೆ. ಅಷ್ಟು ಡೀಪ್ ಆಗಿದೆ. ಈ ಜಾತ್ರೆಗಳಲ್ಲಿ ನೋಡಿ ಲೊಕೇಶನ್ ಎಷ್ಟು ಸಕ್ಕತ್ತಾಗಿದೆ. ತುಂಬಾ ಚೆನ್ನಾಗಿದೆ. ಗ್ರೀನರೀಸ್ ಅಲ್ವಾ, ಫುಲ್ ಗ್ರೀನರೀಸ್ ಇದೆ. ಅದಕ್ಕೆ ಬೈಕ್ ನಿಲ್ಸಿದ್ದೀನಿ ಇಲ್ಲಿ. ಒಂದು ಸ್ವಲ್ಪ ಓಡಾಡ್ಕೊ ಬರೋಣ ಬನ್ನಿ. ಬರೇ ಹೆಂಡ್ತಿ. ಹೆಂಡ್ತಿ ಅಲ್ವಾ ನೀನು? ಇದೇನು ಗಂಡನಾ? ನಾನು ನಿನ್ನ ಫ್ರೆಂಡ್ಸ್ ಅಪ್ಪ. ನಾನೇ ನಿನ್ನ ಫ್ರೆಂಡ್ಸ್. ಆಯ್ತು, ನಾನೇ ನನ್ನ ಹೆಂಡ್ತಿ ಫ್ರೆಂಡ್ಸ್ ಕಂಡ್ರಪ್ಪ. ಎಲ್ಲಿವರೆಗೂ ಅಶ್ವಿನಿ? ಎಲ್ಲಿವರೆಗೂ? ಈ ಪ್ಲೇಸ್ ಸುತ್ತಾಡೋವರೆಗೂ ನಾನು ಅಶ್ವಿನಿ ಇಬ್ರು ಫ್ರೆಂಡ್. ಅದಾದ್ಮೇಲೂ ಫ್ರೆಂಡ್. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಇದೆಲ್ಲ ಎಷ್ಟು ಆರಾಮಾಗಿ ನೆರಳಿದೆ. ಎಷ್ಟು ಬೇಕಾದ್ರೂ ಮಲ್ಕೋಬೋದು ಇಲ್ಲಿ. ನನ್ನ ಅಶ್ವಿನಿ ಅವರೇ ಕೆಳಗೆ ಅಂತ ಎಲ್ಲ ಮನಿಕೊಳಕ್ಕಾಗಲ್ಲ ಬಿಡಿ ಇಲ್ಲೆಲ್ಲ. ಒಟ್ಟಲ್ಲಿ ಲೊಕೇಶನ್ ಮಾತ್ರ ಸಖತ್ತಾಗಿದೆ. ಖುಷಿ ಐತಿ, ಚೆನ್ನಾಗಿದೆ. ಬಂಡೆ ಇದು ಓಡ್ತಿದೆ ನೋಡಿ, ಬಂಡೆ ಇದೆ ಅಂತ ನನಗೆ. ಚೆನ್ನಾಗಿದೆ ಅಲ್ಲ? ಇಲ್ಲಿ ಇನ್ನೂ ಒಳಗಡೆ ಎಲ್ಲ ಏನಿಲ್ಲ ಇದೆ, ಒಳಗಡೆನೂ ಬಂಡೆಗಳಿದಾವೆ. ನಮ್ಮ ಮನೆಯ ಸೊಸೆ ಮುದ್ದು ಒಂದು ಫೋಟೋ ತೆಗೋಬೇಕು ಅಂತಂದು ಯಾಕೆ ನನ್ನ ಹೆಂಡತಿ ಆಸೆ ನಿರಾಸೆ ಮಾಡೋದು ಅಂತ ವಾಪಸ್ ಬಂದಿದ್ದೀನಿ. ಚೆನ್ನಾಗಿದೆ, ಒಂಥರ ಗುಹೆ ತರ ಇದೆ. ಬಾ ಇಳಿಯೋಣ. ಬನ್ನಿ 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 ಬನ್ನಿ. ಇಲ್ಲಿ ನೋಡಿ ಜನರೇ, ನನ್ನ ಹೆಂಡತಿ ಫೋಟೋ ತೆಗಿ ಅಂತ ರೋಡಲ್ಲಿ ಕುತ್ಕೊಂಡ್ಬಿಡೋಳೆ ದರ್ಡಿ ಮಾಡಿ. ಸದ್ಯ ಇಲ್ಲಿ ಯಾರು ಪದೇ ಹಿಂದೆಗಡೆ ಯಾರು ಇಲ್ದಿದ್ರೆ ಸಾಕು. ನಮ್ಮ ದೇಶದಲ್ಲಿ ಎಲ್ಲ ಕಡೆನೂ ಜನ ಕಣಪ್ಪ. ಆಸ್ಪತ್ರೆಗೆ ಹೋದ್ರು ಜನ, ಇನ್ನು ಬಸ್ ಸ್ಟ್ಯಾಂಡ್ಗೆ ಹೋದ್ರು ಜನ, ರೈಲ್ವೆ ಸ್ಟೇಷನ್ಗೆ ಹೋದ್ರು ಜನ, ಎಲ್ಲೋದ್ರು ಜನನೇ. ಈ ಜನಗಳೇ ಇಲ್ದೇ ಇರೋ ಸ್ಥಳಗಳನ್ನು ಹುಡ್ಕೋದೇ ಕಷ್ಟ ಆಗ್ಬಿಟ್ಟೈತಿ. ಒಂಥರ ಚೆನ್ನಾಗಿತ್ತಲ್ಲ. ಫುಲ್ಲು ನೋಡಿ, ಫುಲ್ಲು ಮರ. ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಗ ಇದೆ, ಚೆನ್ನಾಗಿದೆ. ನಾನು ಅನ್ಕೊಂಡೆ ಜನ ಎಲ್ಲ ಕಡೆ ಇದ್ದೇ ಇರ್ತಾರಂತ. ಇಲ್ಲೊಬ್ರು ಜನ ಇದ್ದಾರೆ, ತೋರಿಸ್ಲಾ ಬನ್ನಿ.
ಹುಷಾರ್ ಕಣೆ. ನೋಡಿ ಇಲ್ಲೆಲ್ಲ ನಮ್ಮ ದೇಶದಲ್ಲಿ ಎಲ್ಲೆಲ್ಲ ಖಾಲಿ ಜಾಗ ಇರುತ್ತೋ ಅಲ್ಲೆಲ್ಲ ಒಂದು ಬೀರ್ ಬಾಟ್ಲಿಗಳು ಅವು ಇವು ಬಿದ್ದಿರ್ತವೆ. ಲೊಕೇಶನ್ ಮಾತ್ರ ಪಕ್ಕ ಚೆನ್ನಾಗಿ ಹುಡುಕತ್ತಾರೆ. ಓ ಬೀರ್ ಬಾಟ್ಲು ಎಣ್ಣೆ ಬಾಟ್ಲು ಅವನ್ ಮಾತ್ರ ಪಕ್ಕ ಎಲ್ಲ ಕಡೆ ಹಾಕಿರ್ತಾರೆ. ನೋಡಿ ಇಲ್ಲಿ ಯಾರೋ ಇದ್ದಾರೆ, ಯಾರೋ ನಡೆಸ್ತಾ ಇದ್ದಾರೆ ಫಂಕ್ಷನ್ನ ಚೆನ್ನಾಗಿ. ನಾವು ಆ ಕಡೆ ಹೋಗೋದು ಬೇಡ, ಎಣ್ಣೆ ಪಣ್ಣೆ ಎಲ್ಲ ನಮಗೆ ಬೇಡ. ಚೆನ್ನಾಗಿತ್ತು ಅಂತ ಲೊಕೇಶನ್. ನೋಡಿ ಇಲ್ಲಿ ಎಂಥ ಜಾಗ ಇದೆ, ಮರದ ಕೊಂಬೆ ಮೇಲೆ ಆರಾಮಾಗಿ ಖುಷಿಯಾಗಿ ಕುತ್ಕೋಬೋದು, ಆ ಥರ ಇದೆ. ಜೋಕ ನ್ಯಾಚುರಲ್ ಜೋಕಾಲಿ ನೋಡಿ, ನ್ಯಾಚುರಲ್ ಜೋಕಾಲಿ. ಈ ಥರ ನ್ಯಾಚುರಲ್ ಜೋಕಾಲಿ ಎಲ್ಲೂ ಇಲ್ಲ. ವಂಡರ್ಲಾಗೆ ಹೋಗಿ 1500 ರೂಪಾಯಿ ಕೊಟ್ರು ಸಿಗಲ್ಲ ಈ ಥರ ನ್ಯಾಚುರಲ್ ಜೋಕಾಲಿ. ನೋಡಿ ಕೊಂಬೆನ ಮೇಲೆ ಆರಾಮಾಗಿ ಜೋಕಾಲಿ ಆಡ್ಬೋದು. ಚೆನ್ನಾಗಿದೆ ಎಲ್ಲ ಒಂಥರ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ ಹತ್ರದಿಂದ ನಾನು ತಳ್ಬೋದು ನನ್ನ ಹೆಂಡತಿನ. ಜೋರಾಗಿ ಆಡ್ಬೋದು ಬೇಕಾರೆ. ಇಟ್ಸ್ ಗುಡ್ ಅಂಡ್ ಫನ್. ಲೊಕೇಶನ್ ಎಲ್ಲ ಚೆನ್ನಾಗಿದೆ, ಇಲ್ಲೆಲ್ಲ ಬಂಡೆಗಳಿದ್ದಾವೆ ನೋಡಿ. ಜಸ್ಟ್ ಯಾವುದೋ ಒಂದು ಹಳ್ಳಿ ಇದು, ಸುಮ್ಮನೆ ಹಂಗೆ ಕಾಣಿಸ್ತಲ್ಲ. ಹೆಂಗಿದ್ರು ಬರೋದೇ ಬಂದಿದ್ದೀವಿ, ಎಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ನಾವು ಹೊಸ ಹೊಸ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇದನ್ನ ಯಾರು ಅಂತೂ ಬೇರೆ ಯೂಟ್ಯೂಬ್ಗಳಲ್ಲಿ ತರಿಸೋಲ್ಲ. ಯೂಟ್ಯೂಬಲ್ಲಿ ಏನು ಏನನ್ನು ಸರ್ಚ್ ಮಾಡ್ರೆ ಸಿಕ್ಬಿಡುತ್ತೆ ಯಾವಾಗ್ಲೂ. ಅದಕ್ಕೆ ನಾವೇನಾದರೂ ಹೊಸ್ದಾಗಿ ಮಾಡ್ಬೇಕಲ್ಲ. ಚೆನ್ನಾಗಿದೆ. ಹೌದಾ? ನನ್ನ ಎಬ್ಬರಿಸ್ಬಿಟ್ಟು ಅವ್ರು ಕುತ್ಕೊಂಡಿದ್ದಾರೆ, ಫೀಲಿಂಗ್ ನೋಡೋಣ ಅಂತ ಕುತ್ಕೊಂಡಿದ್ದೀವಿ. ಫೀಲ್ ಮಾಡ್ತಾರಂತೆ. ಅದ್ರ ಸಕ್ಕದಾಗಿದೆ, ಏನೋ ಒಂಥರ. ಮಾಮೂಲಿ ಜೋಕಾಲಿಗಿಂತ ಇದೇ ಜೋಕಾಲಿ ಚೆನ್ನಾಗೈತೆ. ಮಾಮೂಲಿ ಜೋಕಾಲಿಗಿಂತ ಇದೇ ಜೋಕಾಲಿ ಚೆನ್ನಾಗಿದೆ. ಯಾಕಂದ್ರೆ ಇದು ಕೆಳಕ್ಕೆ ಹೋಗುತ್ತೆ, ಮೇಲಕ್ಕೆ ಹೋಗುತ್ತೆ, ಹಿಂಗೆ ಇದೇನೋ ಒಂಥರ ಫೀಲ್, ಒಂಥರ ಚೆನ್ನಾಗಿದೆ, ಒಂಥರ ನೇಚರಲ್ ಗಾಳಿ ಚೆನ್ನಾಗಿದೆ ಒಂಥರ. ನೋಡಿ ಇಲ್ಲಿ ಮೇಲ್ಗಡೆನೂ ಇದೆ, ಬೇಕಾದ್ರೆ ಹಿಡ್ಕೋಬಹುದು, ಹಿಡ್ಕೊಂಡು ಜೋಕಾಲಿ ಆಡ್ಬೋದು. ಜೋಕಾಲಿ ಆಡೋ ಥರ ಇದೆ. ಚೆನ್ನಾಗಿದೆ ಒಂಥರ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ. ಮುಂಚೆ ರೈಟ್ ಸೈಡು ಲೆಫ್ಟ್ ಸೈಡ್ ಇಲ್ಲಿ ಟರ್ನ್ ಆದ್ರೆ ನಿಮ್ಗೆ ಇದು ಲೊಕೇಶನ್ ಕಾಣಿಸುತ್ತೆ. ನೀವು ಬಂದು ಒಂದು 2 ಸರಿ ಬೇಕಾದ್ರೆ ಆಡ್ಬಿಟ್ಟು ಹೋಗಿ. ಆದರೆ ಹುಷಾರು, ಇಲ್ಲಿ ಏನೋ ಜನಗಳು ಗುಂಡಾಗ್ತಾ ಇರ್ತಾರೆ, ಮಿಸ್ ಆಗಿ ನಿಮಗೂ ಗುಂಡು ಹೊಡೆದ್ಬಿಡ್ತಾರೆ. ನೋಡಿ ಇದು ಹೊಂಗೆ ಮರ, ಅದಕ್ಕೇ ಇಷ್ಟೊಂದು ತಣ್ಣ ಗಾಳಿ ಬೀಸ್ತಾ ಇದೆ. ಇದು ನಾನು ಹೆಂಡತಿ ಹೇಳಿದ್ಮೇಲೆ ಗೊತ್ತಾಯ್ತು ನನಗೆ ಇದು ಹೊಂಗೆ ಮರ ಅಂತ ಸಡನ್ನಾಗಿ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನೋಡಿ ಇಲ್ಲೆಲ್ಲ ಆರಾಮಾಗಿ ಎಲೆಗಳೆಲ್ಲ ಕೈಗೆ ಸಿಗೋ ಕೆಳಗಡೆ ಇದೆ. ಹೊಂಗೆ ಮರ ಯಾವಾಗಲೂ ತಂಪಾಗಿರುತ್ತೆ. ಆದರೆ ಏನು ಗೊತ್ತಾ, ನಾವು ಯಾವಾಗಲೂ ಒಂದು ತಪ್ಪು ಮಾಡ್ತೀವಿ. ಏನಂದರೆ ಒಂದು ವೇಳೆ ಕೈಗೆ ಸಿಗೋ ಥರ ಏನಾದರೂ ಮರದ ಎಲೆಗಳಿದ್ರೆ ಅದನ್ನ ಕಿತ್ತಾಕೋದು, ಕೆರೆ ಹತ್ರ ಹೋದಾಗ ಕೆರೆ ಕಲ್ಲು ಎಸೆಯೋದು, ಪ್ಲಾಸ್ಟಿಕ್ ಎಸೆದು ಹಂಗೆಲ್ಲ ಮಾಡ್ತೀವಿ. ದಯಮಾಡಿ ಹಂಗೆಲ್ಲ ಮಾಡಬಾರ್ದು. ನೀವು ಯಾರನ್ನು ವಿಡಿಯೋ ನೋಡ್ತಾ ಇರೋರು ದಯಮಾಡಿ ಹಂಗೆಲ್ಲ ಮಾಡಬೇಡಿ. ಯಾಕೆ ಅಂತಂದರೆ ಈ ಎಲೆಗಳು ಹಸಿರಾಗಿರೋದ್ರಿಂದನೇ, ಎಲೆಗಳು ಇರೋದ್ರಿಂದನೇ ಮಳೆ ಬರ್ತಾ ಇರೋದು, ಬೆಳೆ ಆಯ್ತಾ ಇರೋದು, ಎಲ್ಲ ಆಗ್ತಾ ಇರೋದು. ಸೊ ಹಾಗಾಗಿ ಎಲೆಗಳು ದೇವರು ಫ್ರೀಯಾಗಿ ಕೊಟ್ಟದೆ ಅಂದ್ಬಿಟ್ಟು ಕಿತ್ತಾಕೋದು ಮಾಡಬಾರ್ದು. ಯಾಕೆ ಅಂತಂದರೆ ಬೆಳೆಸೋದು ತುಂಬಾ ಕಷ್ಟ. ಯಾವತ್ತೂ ಬೆಳೆಸಿರೋದ್ರ ಪರಿಣಾಮ ಅಥವಾ ಕಷ್ಟಪಟ್ಟು ಅದೇ ಬೆಳ್ಕೊಂಡಿರೋದ್ರ ಪರಿಣಾಮ ನಾವಿವತ್ತು ಇಲ್ಲಿ ಬಂದು ಇಲ್ಲೆಲ್ಲ ಸುಧಾಡ್ತಾ ಇದೀವಿ ಅಲ್ವಾ. ಸೊ ನೀವು ಅಷ್ಟೇ ಹಾಗೆಲ್ಲ ಮಾಡ್ಬಿಡಿ. ನೋಡಿ ನನ್ನ ಹೆಂಡತಿ ಹಂಗೆ ನೀಟಾಗಿ ವಿಮಿಕ್ ಮಾಡ್ತಾರೆ. ಏನೋ ಅಂದ್ರೆ ಮಜಾ ನನ್ನ ಹೆಂಡತಿಗೆ ನನ್ನ ಫಾಲೋ ಮಾಡೋದ್ರಲ್ಲಿ. ನನ್ನ ಬಿಗ್ಗೆಸ್ಟ್ ಫಾಲೋವರ್ ಅಂದರೆ ನನ್ನ ವೈಫೇನೆ. ಹುಷಾರಾಗಿ ಬಾ. ಒಂಥರ ಚೆನ್ನಾಗಿದೆ ಇಲ್ಲಿ ಎನ್ವಿರಾನ್ಮೆಂಟು. ನೋಡಿ ಇಲ್ಲಿಂದ ನೀಟಾಗಿ ಅದು ಮೇನ್ ರೋಡ್ ಕಾಣುತ್ತೆ, ಅಲ್ಲಿ ಹಿಂದೆಗಡೆ ಎಲ್ಲ ಗಾಡಿಗಳೆಲ್ಲ ಓಡ್ತಾವೆ, ಚಕ 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 ಅಂತ ಓಡ್ತಾವೆ. ಆ್ಯಕ್ಚುಲಿ ನೈಸರ್ಗಿಕವಾಗಿ ಜೋಕಾಲಿಯನ್ನು ಆಡಿ ನಮ್ಮ ಹುಡುಗಿ ತುಂಬಾ ಖುಷಿಪಟ್ಟಳು. ಯಾಕೆ ಅಂತಂದರೆ ಅಲ್ಲಿಗೆ ನಾವು ಯಾವುದೇ ಕೃತಕವಾಗಿ ಏನು ಕಟ್ಟಿರಲಿಲ್ಲ. ನಮ್ಮ ಹುಡುಗಿ ತನ್ನಷ್ಟಕ್ಕೆ ತಾನೇ ಅಂದರೆ ಮರನೇ ಆರ್ಟಿಫಿಷಿಯಲ್ ಆಗಿ ಕೊಂಬೆನ ನಿರ್ಮಾಣ ಮಾಡಿತ್ತು. ಕೊಂಬೆ ತುಂಬ ಭದ್ರವಾಗಿತ್ತು, ಅದನ್ನು ನೋಡಿ ನಾವು ಕೂತ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು, ಖುಷಿ ಆಯಿತು, ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಹಾಗೆ ಬರ್ತಾ ರೋಡಲ್ಲಿ ಅಕ್ಕಪಕ್ಕ ಏನೆಲ್ಲ ಇಟ್ಟಿದ್ರು, ಏನೆಲ್ಲ ಮಾರಾಟ ಮಾಡ್ತಿದ್ವಿ ಅವೆಲ್ಲ ಗಮನಿಸಿದ್ವಿ. ಹೀಗೆ ನಮ್ಮ ಪ್ರಯಾಣ ರಾಮನಗರದ ಕಡೆಗೆ ಯಶಸ್ವಿಯಾಗಿ ಮುಂದಕ್ಕೆ ಹೋಗ್ತಾ ಇತ್ತು. ಮುಂದೆ ಹೋಗ್ತಾ ಒಂದು ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಕೊನೆಗೂ ಸಿಕ್ತು ನಮಗೆ. ಈ ಲೊಕೇಶನ್ ಮಾತ್ರ ತುಂಬಾ ಅದ್ಭುತವಾಗಿದೆ, ಸಕ್ಕತ್ತಾಗಿದೆ. 2 ಕಡೆ ಮರ ನೆಟ್ಟಿದ್ದಾರೆ. ಆಕ್ಚುಲಿ ಅಶೋಕನ ಕಾಲದಲ್ಲಿ 2 ಕಡೆ ರೋಡ್ 2 ಇದು ಲಕ್ಷ್ಮೀ ಬಾವರಮ್ಮ ಸೀರಿಯಲ್ ಅಲ್ಲಿ ಕರ್ಕೊಂಡು ಹೋಗ್ತಾನಲ್ಲ ಲಕ್ಷ್ಮಿ, ಆ ಥರ ಇದೆ. ಸಕ್ಕತ್ತಾಗಿದೆ. ಸೀರಿಯಲ್ ಬಗ್ಗೆ ಹೇಳ್ತಿದ್ದಾಳೆ, ಎತ್ಕೋಬೇಡ. ಸೀರಿಯಲ್ ಬಗ್ಗೆ ಹೇಳ್ಬೇಕಾಗಿರೋದು ಇದೇ ಲೊಕೇಶನ್ ಅನ್ಸುತ್ತೆ. ಇನ್ನು ರೋಡ್ ಪಕ್ಕದಲ್ಲಿ ಏನೋ ಎಲ್ಲ ಚೇರ್ ಕುತ್ಕೊಳ್ಳೋಕೆಲ್ಲ ಚೇರ್ಸ್ಗಳನ್ನೆಲ್ಲ ಹಾಕಿದ್ದಾರೆ. ಮತ್ತೆ ಈ ಲೊಕೇಶನ್ ಅಂತ ತುಂಬಾ ಇಷ್ಟ ಆಯ್ತು. ಈ ರೋಡಲ್ಲಿ ಹೋಗ್ತಾ ಇಲ್ಲಿ ರೋಡ್ ನೋಡಿ, ರೋಡಲ್ಲಿ ಫುಲ್ ನೆರಳಿದೆ. ಹಿಂಗಿರ್ಬೇಕು, ಹಿಂಗಿದ್ರೆ ಹೋಗೋವಾಗ ಏನೋ ದಡಿ ಅನ್ಸಲ್ಲ, ಸಕ್ಕತ್ತಾಗಿರುತ್ತೆ. ಮತ್ತೆ ಹೂವೆಲ್ಲ ಬಿದ್ದಿದೆ, ಫೋಟೋ ಶೂಟ್ಗಂತೂ ತುಂಬಾ ಚೆನ್ನಾಗಿದೆ. ಇಬ್ರು ಸ್ವಲ್ಪ ಮುಂದೆ ಹೋಗಿದ್ವಿ, ಆದ್ರೆ ನಮ್ಮ ಮನೆಯ ಸೊಸೆ ಮುದ್ದು ಒಂದು ಫೋಟೋ ತೆಗೋಬೇಕು ಅಂತಂದು. ಯಾಕೆ ನನ್ನ ಹೆಂಡತಿ ಆಸೆ ನಿರಾಸೆ ಮಾಡೋದು ಅಂತ ವಾಪಸ್ ಬಂದಿದ್ದೀನಿ.
ಇಲ್ಲಿ ಆ್ಯಕ್ಚುಲಿ ಲೊಕೇಶನ್ ನಿಜವಾಗ್ಲೂ ಚೆನ್ನಾಗಿದೆ. ಇಲ್ಲಿಂದ ಅಷ್ಟು ಈಸಿಯಾಗಿ ಬೇಗ ಹೋಗ್ಬೇಕಂತ ಅನ್ಸಲ್ಲ, ಯಾಕೆಂತಂದರೆ ಒಳ್ಳೆ ಗಾಳಿ ಇದೆ, ನೆರಳಿದೆ, ಸುತ್ತ ಮರ ಇದೆ, ಕುತ್ಕೊಳ್ಳೋಕೆ ಚೇರ್ ಇದೆ, ಏನಿಲ್ಲ ಎಲ್ಲ ಇದೆ. ಈಗ ಫೋಟೋ ಶೂಟ್ ಮಾಡೋಣ. ಬನ್ನಿ, ಫೋಟೋಗಳು ಹೆಂಗಿದಾವೆ ಅದನ್ನ ಹಾಕ್ತೀನಿ. ಇಲ್ಲಿ ನೋಡಿ ಜನರೇ, ನನ್ನ ಹೆಂಡತಿ ಫೋಟೋ ತೆಗಿ ಅಂತ ರೋಡಲ್ಲಿ ಕುತ್ಕೊಂಡ್ಬಿಡೋಳೆ, ದರ್ಡಿ ಮಾಡ್ತಿದ್ದಾಳೆ. ಇಲ್ಲಿ ನೋಡಿ, ಫೋಟೋ ತೆಗೀರಿ ಅಂದ್ಬಿಟ್ಟು ರೋಡಲ್ಲಿ ಕುಂತಿದ್ದಾಳೆ ನನ್ನ ಹೆಂಡತಿ. ಸತ್ಯಾಗ್ರಹ ಮಾಡ್ತೀನಿ ಫೋಟೋ ತೆಗಿದಿದ್ರಿ ಅಂತ. ಇಲ್ಲ ಕೆಳಗಡೆ ಕುತ್ಕೊಂಡಿದ್ದೀನಿ ಫೋಟೋ ತೆಗಿ ಅಂತ ಕುಂತಿದ್ದಾಳೆ ಪಾಪ. ಸತ್ಯಾಗ್ರಹ ಏನು ಮಾಡ್ತಾ ಇಲ್ಲ ನಮ್ಮ ಹುಡುಗಿ, ಒಳ್ಳೆ ಹುಡುಗಿ. ಚೆನ್ನಾಗಿದೆ ಲೊಕೇಶನ್ ಒಂಥರ ಇದು. ಈಗ ಒಂದು ಯಾವುದೋ ಒಂದು ಗೇಮ್ ಹೇಳ್ಕೊಡ್ತಿದ್ದಾಳೆ. ಏನು ಗೇಮ್ ಅದು? ಇದು ಕತ್ತಿಕಾಯಿ ಹೂವ ಅಂತ. ಕೊತ್ತಿಕಾಯಿ ಹೂವು ಅಂತೆ. ನನಗೆ ಕೊತ್ತಿ ಮರಿ ಗೊತ್ತಿತ್ತು, ಈ ಕೊತ್ತಿಕಾಯಿ ಹೂವು ಇರುತ್ತಲ್ಲ ಇದರಲ್ಲಿ, ಈ ಮುಂದ್ಗಡೆ ತುದಿ ಯಾರು ಬೇಗ ಸೋಲಿಸ್ತಾರೆ, ಕಿತ್ತಾಕ್ತಾರೆ ಅಂತ. ಕೊಡು ನನಗನ್ಕೊಂಡು, ನಾನು ಇಬ್ರು ಆಡೋಣ, ನೋಡೋಣ ಯಾರು ಗೆಲ್ತಾರೆ ನೋಡೋಣ. ನೋಡೋಣ. ನನಗೆ ಸಪೋರ್ಟ್ ಮಾಡಿಸಿ, ನನಗೆ ಸಪೋರ್ಟ್ ಮಾಡಿ ಜನರೇ, ನನಗೆ ಸಪೋರ್ಟ್ ಮಾಡಿ ಜನರೇ. ನಾನು ನೋಡೋಣ. ಬನ್ನಿ ನೋಡೋಣ ಯಾರು ಗೆಲ್ತಾರೆ. ಕೀಳಕ್ ಪ್ರಯತ್ನ ಪಡ್ಬೇಕು. ಅಲ್ಲ ಕೈಯಲ್ಲಿ ಕೀಳ್ಬೋತಾನೆ. ಕೈಯೆಲ್ಲ ಕೀಳ್ಬೇಕು. ಅಲ್ಲ ಇವಾಗ ನೀವು ಇದು ಏನು ಮಾಡ್ತೀರಾ ಅಂತಂದ್ರೆ, ಸೋದ್ಬಿಡಿ ಬೇಕಾದ್ರೆ ಆಮೇಲಿಂದ 2 ರೂಪಾಯಿ ದುಡ್ಡು ಕೊಡ್ತೀನಿ. ಪಾನಿಪುರಿ ಕೊಡಿಸ್ತೀನಿ ಒಂದು. ಬೇಡ ಬೇಡ. ಒಂದು ಗೋಬಿ ಬೇಡ. ನೋಡಿ ನಮ್ಮ ಹುಡುಗಿ ಲಂಚನೇ ಮುಟ್ಟಲ್ಲ ಅಂತಂತಲ್ಲ. ಅಲ್ಲ ಇವಾಗ ನೀವು ಇದು ಏನು ಮಾಡ್ತೀರಾ ಅಂತಂದ್ರೆ, ಸೋದ್ಬಿಡಿ ಬೇಕಾದ್ರೆ ಆಮೇಲಿಂದ 2 ರೂಪಾಯಿ ದುಡ್ಡು ಕೊಡ್ತೀನಿ. ಪಾನಿಪುರಿ ಕೊಡಿಸ್ತೀನಿ ಒಂದು. ಬೇಡ ಬೇಡ. ಒಂದು ಗೋಬಿ ಬೇಡ. ನೋಡಿ ನಮ್ಮ ಹುಡುಗಿ ಲಂಚನೇ ಮುಟ್ಟಲ್ಲ ಅಂತಂತಲ್ಲ. ಅಲ್ಲ ಇವಾಗ ನೀವು ಇದು ಏನು ಮಾಡ್ತೀರಾ ಅಂತಂದ್ರೆ, ಸೋದ್ಬಿಡಿ ಬೇಕಾದ್ರೆ ಆಮೇಲಿಂದ 2 ರೂಪಾಯಿ ದುಡ್ಡು ಕೊಡ್ತೀನಿ. ಪಾನಿಪುರಿ ಕೊಡಿಸ್ತೀನಿ ಒಂದು. ಬೇಡ ಬೇಡ. ಒಂದು ಗೋಬಿ ಬೇಡ. ನೋಡಿ ನಮ್ಮ ಹುಡುಗಿ ಲಂಚನೇ ಮುಟ್ಟಲ್ಲ ಅಂತಂತಲ್ಲ. ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ನಮ್ಮ ಹುಡುಗಿನೇ ಗೆದ್ದಿದ್ದು. ಹೋಗ್ಲಿ ಬಿಡಿ, ಹೆಣ್ಮಕ್ಳಲ್ವಾ, ಹೋಗ್ಲಿ ಪಾಪ ಅಂತ ಬಿಟ್ಕೊಟ್ಬಿಟ್ಟೆ. ಗೆಲ್ಬೋದಿತ್ತು ಆರಾಮಾಗಿ, ನಾನೇ ಹೋಗ್ಲಿ ಪಾಪ ಅಂತ ಬಿಟ್ಕೊಟ್ಬಿಟ್ಟೆ. ಇಲ್ಲ ಇಲ್ಲ ಇಲ್ಲ, ನಾನು ಗೆದ್ದಿದ್ದು.